ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿಸ್ ಕಿಚನ್ ಅಂಡ್ ವ್ಲಾಗ್ಸ್ ಇನ್ ಕನ್ನಡ. ಇಲ್ಲಿ ನೋಡಿ, ನನ್ನ ಮಗ ನಾನು ಮಿಮಿಕ್ರಿ ಮಾಡ್ತಾ ಇದ್ದಾನೆ. ಬಾಯಿಲಿ ವಿಹಾನ್, ಬಾಯಿಲಿ ಬಾಯಿಲಿ ಹೇಳು, ವೆಲ್ಕಮ್ ಮಾಡಿ ಎಲ್ರಿಗೂ. ಇದ್ವಾ ವೆಲ್ಕಮ್ ಟು ಮೈ ಬ್ಲಾಗ್ ಅಶ್ವಿಸ್ ಕಿಚನ್ ಅಂಡ್ ವ್ಲಾಗ್ಸ್ ಇನ್ ಕನ್ನಡ. ಏನನ್ನೋ ಸರಿ ಫ್ರೆಂಡ್ಸ್, ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಫ್ರೈಡೆ. ನಿನ್ನೆ ಅಲ್ಲಿ ನೇಮೋತ್ಸವ ಇತ್ತು ಕೊರಗಜ್ಜನ ಹತ್ರ. ನಾನು ಯಾವಾಗಲೂ ಹೋಗ್ತೀನಲ್ವಾ, ಅಲ್ಲಿ ನೇಮೋತ್ಸವ ಇತ್ತು. ಚೆನ್ನಾಗಾಯ್ತು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಊಟ ಸೂಪರ್ ಆಗಿತ್ತು. ನಾನು ಎಲ್ಲೋದ್ರೂ ಊಟನ ಇಷ್ಟಪಡ್ತೀನಿ, ಯಾಕಂದ್ರೆ ಫುಡಿ ಅಲ್ವಾ. ದೇವಸ್ಥಾನದ ಊಟ ತುಂಬ ಚೆನ್ನಾಗಿತ್ತು. ನನ್ನ ಹೇರ್ ತುಂಬ ಶಾರ್ಟ್ ಆಗಿದೆ ನೋಡಿ. ತುಂಬ ಸೆಲ್ಫ್ ಪ್ಯಾಂಪರ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಮತ್ತೆ ಈ ಸಮ್ಮರ್ಗೆ ಹೇಳಿ ಮಾಡಿಸಿದ ಹೇರ್ ಕಟ್ ಅನ್ಕೊಂತೀನಿ. ಸ್ವಲ್ಪ ನಮ್ಮ ಬಗ್ಗೆ ನಾವು ಕೇರ್ ತಗೋಬೇಕು. ನನ್ನ ಸ್ಕಿನ್ ನೋಡಿ, ನಾನು ನಿಮಗೆ DIY ಪ್ಯಾಕ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ. ಸೊ ಸ್ಕಿನ್ ಕೂಡ ಹೆಲ್ತಿ ಆಗ್ತಾ ಇದೆ. ಮತ್ತೆ ಹೇಗಿದ್ದೀರಾ ಎಲ್ಲರೂ? ಹೇಗಿದೆ ನಿಮ್ಮ ದಿನ ಎಲ್ಲ? ಇವತ್ತು ಬಟ್ಟೆ ಒಗ್ದಾಯ್ತು. ತುಂಬಾ ಕೆಲಸ ಇತ್ತು ನನಗೆ. ಬಟ್ಟೆ ಒಗ್ದಾಯ್ತು. ಬಟ್ಟೆ ಒಗ್ದು ಒಣಗಿಸ್ಬಿಟ್ಟು ಊಟ ಮಾಡಿದೆ. ನಾನು ಬೆಳಗ್ಗೆ ಮಗು ಬ್ರೆಡ್ ತಿಂದ. ಹೇಳಿದ್ರೆ ಕೇಳಲ್ಲ, ಬ್ರೆಡ್ ತಿಂದ. ಇನ್ನು ಸ್ವಲ್ಪ ಹೊತ್ತಿಗೆ ಅವ್ನಿಗೆ ಊಟ ಕೊಡ್ತೀನಿ ನಾನು. ಹಸ್ಬೆಂಡ್ಗೆ ರಾಗಿ ದೋಸೆ ಮಾಡಿಕೊಟ್ಟೆ, ತಿಂದ್ಬಿಟ್ಟು ಹೋದ್ರು. ಸೊ ಇವತ್ತು ಏನು ಅಡುಗೆ ಮಾಡೋದು? ಇವತ್ತು ನಾನು ಮೊಟ್ಟೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಮೊಟ್ಟೆ ಬುರ್ಜಿ ತೋರಿಸ್ದೆ, ಮೊಟ್ಟೆ ಮಸಾಲ ತೋರಿಸ್ದೆ, ಆಮೇಲೆ ಅದಕ್ಕೆ ಮೊಟ್ಟೆ ಸಾರು ಮಾಡೋಣ ಅಂತ. ಸ್ವಲ್ಪ ಒಡೆದಾಕ್ಬಿಟ್ಟು ಮಾಡ್ತಾರೆ, ಚೆನ್ನಾಗಿರುತ್ತೆ. ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು. ಅದಾಮೇಲೆ ಮಾಡ್ತೀನಿ ನಾನು. ಈಗ ಮಕ್ಕಳಿಗೆಲ್ಲ ರಜಾ. ಇವನಿಗೆ ನಾಳೆ ರಿಸಲ್ಟು. ಏನು ದೊಡ್ಡ IAS ಎಕ್ಸಾಮ್ ಬರ್ದಿರೋದು, ಅದಕ್ಕೆ ರಿಸಲ್ಟು. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಅದು ಹೆಂಗೂ ಪಾಸೇ ಗೊತ್ತಿರುತ್ತೆ. ನೋಡ್ಬೇಕು ಹೇಗಿದೆ, ಏನು ಮಾಡಿದಾನೆ ಅಂತೆಲ್ಲ. ಅದಾದ್ಮೇಲೆ ಫುಲ್ ಫ್ರೀ. ಅವನಿಗೆ ಮಜಾ, ನನಗೆ ಹೆಡ್ಡೇಕು. ಎಲ್ಲ ಪೇರೆಂಟ್ಸ್ಗೂ ಹೀಗೆ ಅಲ್ವಾ, ಮಕ್ಳಿಗೆ ರಜಾ ಸಿಕ್ತು ಅಂದರೆ ಹೆಡ್ಡೇಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಿಸಿಲಿದೆ, ಸ್ವಲ್ಪ ಸೆಕೆ, ತುಂಬ ಸೆಕೆ. ನನಗೆ ಈ ಹೇರ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ. ಈ ತುರ್ಬ್ ಹಾಕೊಂಡು ಇವಾಗ ಫ್ರೀ ಹೇರ್ ಬಿಟ್ಕೊಂಡು ಆರಾಮಾಗಿರ್ಬೋದು ಅಲ್ವಾ. ಸರಿ ಇರಿ, ಸ್ವಲ್ಪ ಹೊತ್ತು ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಏನು ಮಾಡ್ತಿದ್ಯಾ? ಹೋಯ್ ವಿಹಾನ್, ಕ ಪ್ಲಸ್ ಅ ಕ. ಅದನ್ನ ನೋಟ್ಸ್ ಇಟ್ಕೊಂಡು ಬರಿಬೇಕು ತಾನೆ. ಪೆನ್ನಿಡು. ಇವನಿಗೆ ಮಕ್ಕಳಿಗೆ ಪೆನ್, ನಮಗೆಲ್ಲ ಯಾವಾಗ ಪೆನ್ನಲ್ಲಿ ಮುಟ್ತಾ ಇರ್ತಿದ್ ನಾವು? 5th ಅಲ್ವಾ, 4th ವರೆಗೂ ಪೆನ್ಸಿಲ್. ಇವನಿಗೆ ಪೆನ್ ಕ್ರೇಜು. ಅದ್ರ ಲೆಡ್ ಎಲ್ಲ ತೆಗೆದು ಕೈಯೆಲ್ಲ ಮಾಡ್ಕೊಂಡು ಮೊನ್ನೆ ರಾತ್ರಿ ಮಲಗಿ, ಅವಾಗ ತಾನೇ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಬಂದಿದ್ದೀನಿ ಮಲಗಕ್ಕೆ. ಬಾಯಿ, ಕೈ, ಮೈ ಎಲ್ಲ ಇಂಕು. ಅಯ್ಯೋ, ಈ ಮಕ್ಳು ಮಾಡ್ತಾರೆ. ಇದಕ್ಕೇನೆ, ಈ ಗೋಲ್ಗೆನೆ ಸ್ಕೂಲ್ ಇದ್ರೆ ಒಳ್ಳೇದು. ನಾನು ಬೆಳಗ್ಗೆ ನನ್ನ ಹಸ್ಬೆಂಡ್ ಇನ್ನೂ ರಿಸಲ್ಟೇ ಬರಲಿಲ್ಲ. ಬೆಳಗ್ಗೆ ಇವಳು ಎದ್ದೇಳಕ್ ಮುಂಚೆ ಕೇಳ್ತಿದ್ದ, ಮಲ್ಕೊಂಡಿದ್ರೆ ಅಷ್ಟು ಮುದ್ದ ಕಾಣಿಸ್ತಾನೆ, ಎದ್ದು ಬಿಟ್ರೆ ಹೆಡ್ಡೇಕ್ ಸ್ಟಾರ್ಟ್ ಆಗಿ ಹೋಗುತ್ತೆ, ಹಂಗಂದ್ ಮಲ್ಕೊಂಡೇ ಇರಕ್ಕಾಗತ್ತಾ, ಏನ್ ಮಾಡೋಣ ಹೇಳು ಅಂದ್ರು. ಅವ್ರಿಗೂ ಅದೇ ಹೆಡ್ಡೇಕು. ಆಮೇಲೆ ಕೇಳ್ದೆ, ಎಲ್ಲೂ ಸಮ್ಮರ್, ಇವಾಗ ಸಿಟಿ ಕಡೆ ಎಲ್ಲ ಆದ್ರೆ ಸಮ್ಮರ್ ಕ್ಯಾಂಪ್ಗಳು ಮಾಡ್ತಾರೆ ಮಕ್ಳಿಗೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ಇನ್ನೂ ಸ್ಟಾರ್ಟ್ ಆಗ್ಲಿಲ್ಲ. ಅದಕ್ಕೆ ಹೇಳ್ದೆ, ಎಲ್ಲೂ ಸಮ್ಮರ್ ಕ್ಯಾಂಪ್ ಇಲ್ವಾ, ಕೇಳ್ಕೊಂಬನ್ನಿ ಅವ್ನಿಗೆ ಹಾಕೋಣ ಅಂತ ಹೇಳ್ದೆ. ಒಳ್ಳೊಳ್ಳೆ ಆಕ್ಟಿವಿಟೀಸ್, ಗೇಮ್ಸ್ ಮತ್ತೆ ಎಲ್ಲ ಇರುತ್ತಲ್ವಾ, ಸ್ವಲ್ಪ ಮಕ್ಳು ಆಕ್ಟಿವ್ ಆಗಿರ್ತಾರೆ. ಈ ಸ್ವಿಮ್ಮಿಂಗ್ ಕ್ಲಾಸ್, ಕರಾಟೆ ಕ್ಲಾಸ್, ಸಿಂಗಿಂಗ್ ಕ್ಲಾಸ್ ಮತ್ತೆ ಎಲ್ಲದಕ್ಕೂ ಹಾಕಿದ್ರೆ ಆಕ್ಟಿವ್ ಆಗಿರ್ತಾರೆ. ನಾನು ಎಲ್ಲದಕ್ಕೂ ಹೋಗಿದ್ದೀನಿ ಫ್ರೆಂಡ್ಸ್. ನಾನು ಎಲ್ಲ ಮಾಡ್ಬಿಟ್ಟಿದ್ದೀನಿ. ಕರಾಟೆ ಕ್ಲಾಸು, ಸಿಂಗಿಂಗು, ಡ್ಯಾನ್ಸಿಂಗು, ಭರತನಾಟ್ಯ ಎಲ್ಲ. ಲಾಸ್ಟ್ ನಂಗೆ ಉಳಿದಿದ್ದು ಡ್ಯಾನ್ಸ್ ಕ್ಲಾಸ್ ಒಂದೇ. ಅದಕ್ಕೆ ಎಲ್ಲದನ್ನು ಮಾಡ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಆ ಏಜ್ ಅದು ಮಾಡೋದು, ಎಲ್ಲದನ್ನು ಟ್ರೈ ಮಾಡ್ಬೇಕು. ನಮ್ಗೆ ಯಾವ್ದರಲ್ಲಿ ಒಳ್ಳೇದ್ ಅನ್ಸುತ್ತೆ ನಾವು ಅದಕ್ಕೆ ಜಂಪ್ ಆಗ್ಬೇಕಲ್ವಾ. ಆ ತರ ನೋಡಿ, ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಪೆನ್ ಇಟ್ಕೊಂಡು ಗಿಚ್ತಾ ಇದ್ದಾನೆ. ಸ್ವಲ್ಪ ಬಿಟ್ರೆ ತಲೆ ಮೇಲೆ ಕುತ್ಕೊಂತಾನೆ. ಪೆನ್ ಇದನ್ನ ಇಟ್ಕೊಂಡು ಬರಿತಾ ಇದ್ದ. ಇವಾಗ ಅದನ್ನ ಸಿಸರಲ್ಲಿ ಕಟ್ ನೋಡಿ. ಕಟ್ ಮಾಡ್ಕೊಂತೀಯ ಕೈನ? ಆಗತ್ತಾ? ಇವನ್ ಹೆಂಗೆ ಅಂದ್ರೆ, ಎಲ್ಲಾ ಮಕ್ಕಳು ಹೀಗೆ ಅನ್ಸುತ್ತೆ. ನಾವು ಒಂದ್ ಸ್ವಲ್ಪ ಹೊಡಿಯೋ ತರ ಹೋದ್ರುನು ಕಿರ್ಚ್ಕೊಂಡು ಈ ಊರೆಲ್ಲ ಒಂದಾಗ್ಬಿಡುತ್ತೆ. ನಿಜ ಹೊಡೆದೇ ಬಿಟ್ರೆ ಮಗು ಟಾರ್ಚರ್ ಕೊಡ್ತಾ ಇದಾರೆ ಅನ್ಕೋತಾರೆ. ಅವನೇ ಏನಾದ್ರು ನೋವು ಮಾಡ್ಕೊಂಡು ಮೊನ್ನೆ ಸೀಸರ್ ಹಾಕೊಂಡ್ಬಿಟ್ಟಿದ್ದ ಕೈಗೆ. ನೋಡು, ಕಟ್ ಮಾಡ್ಕೊಂತೀಯ ಕೈನ? ಸಿಸರ್ ಹಾಕೊಂಡ್ಬಿಟ್ಟಿದ್ದ. ಅದು ಇಲ್ಲಿ ವೇನ್ ಹತ್ರನೇ. ನಂಗೆ ಎಷ್ಟು ಹೆದರಿಕೆ ಆಗಿತ್ತು. ಬ್ಲೀಡಿಂಗ್ ಆಗ್ತಾ ಇದೆ. ಇವ್ನ್ ಆಗ್ತಾ ಇದ್ದಾನೆ. ನೋಡಿದ್ರಾ? ಈ ತರ ದೊಡ್ಡ ಗಾಯ ಮಾಡ್ಕೊಂಡ್ರೆ, ಅವನಾಗೆ ಹರ್ಟ್ ಮಾಡ್ಕೊಂಡ್ರೆ ಅವನಿಗೆ ಅದು ದೊಡ್ಡ ವಿಷಯ ಅಲ್ಲ. ನಾವು ಹೊಡಿದೆ ಬರೀ ಆಕ್ಷನ್ ಮಾಡಿದ್ರು ಅಯ್ಯೋ ಯಾಕಂತೀರ. ಈಗಿನ ಕಾಲದ ಮಕ್ಳಿಗೆ ಆಕ್ಟಿಂಗ್ ಸ್ಕೂಲೇ ಬೇಡ ಅಲ್ವಾ? ಹೌದಾ? ಹೌದಂತೆ.
ನನ್ನ ಫೋನ್ ನಂಬರ್ ಎಲ್ಲ ಹೇಳ್ತಾನೆ ಈಗ. ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಾನು. ಹಲೋ ಫ್ರೆಂಡ್ಸ್, ಬೆಳಗ್ಗೆ ಸಿಕ್ದವಳು ಮತ್ತೆ ಈ ಸಾಯಂಕಾಲ ಸಿಗ್ತಾ ಇದ್ದೀನಿ. ರೀಸನ್ ಏನು ಇಲ್ಲ, ಮಧ್ಯಾಹ್ನ ಹಸ್ಬೆಂಡ್ ಊಟಕ್ಕೆ ಬಂದ್ರು. ಮನೇಲಿ ಇದ್ದಿದ್ದು ನಾನು ಅದೊಂದು ಪೋಸ್ಟ್ ಮಾಡಿದ್ದೀನಲ್ವಾ, ಗ್ರೇವಿ ಇನ್ಸ್ಟಂಟ್ ಹೇಗೆ ಮಾಡೋದು ಅಂತ, ಟ್ಯಾಂಗಿ ಗ್ರೇವಿ. ಅದರಲ್ಲೇ ಊಟ ಮಾಡ್ಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ವಲ್ಪ ಹೀಟ್ ಆಗುತ್ತೆ, ದಯವಿಟ್ಟು ಅದನ್ನ ಕುಡ್ದಾಗ ನೀವು ತಂಪು ಮಾಡ್ಕೊಳ್ಳಿ ಬಾಡಿಗೆ. ಅಂದ್ರೆ ಎಳ್ನೀರು ಕುಡ್ದು ಇಲ್ಲ ORS ಗ್ಲೂಕೋಸ್ ಎಲ್ಲ ಕುಡ್ದ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಎಲ್ಲ ಕುಡಿದು ಸ್ವಲ್ಪ ತಂಪು ಮಾಡ್ಕೊಳ್ಳಿ. ಯಾಕಂದ್ರೆ ಜೀರಿಗೆ ಪೆಪ್ಪರ್ ಎಲ್ಲ ಹಾಕಿದೀವಲ್ವಾ, ಸೊ ಹೀಟ್ ಆಗುತ್ತೆ. ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು 2 ದಿನ ಅದರಲ್ಲೇ ಊಟ ಮಾಡಿದ್ವಿ ಅನ್ಕೊಂತೀನಿ. ಈಗ ರೆಸಿಪಿ ಮಾಡಬೇಕು, ನಾನು ಇನ್ನೂ ಮಾಡಿಲ್ಲ, ಮಾಡ್ದಾಗ ತೋರಿಸ್ತೀನಿ ಅಂತ ಹೇಳಿದ್ದೆ. ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಇವಾಗ ನಾರ್ಮಲ್ ಆಗಿ ಎಲ್ರೂ ಸ್ಟ್ರೈಟ್ ಬಕ್ತಲ್ಲೇ ಹಾಕ್ತಾರೆ, ಓಕೆನಾ? ಸ್ಟ್ರೈಟ್ ಹಾಕ್ತಾರೆ. ನಿಮ್ಗೆ ಸ್ಟ್ರೈಟ್ ಹಾಕಿ ಹಾಕಿ ಬೋರ್ ಆಗಿದೆ, ಅದು ನಾರ್ಮಲ್ ಆಗಿ ಎಲ್ಲ ಒಂದೇ ತರ ಕಾಣಿಸುತ್ತೆ ಅಂದಾಗ ನಿಮ್ಗೆ 2 ತರದ್ದು ಸಿಂಪಲ್ ಆಗಿ ಲೂಸ್ ಹೇರ್, ಫ್ರೀ ಹೇರ್ ಹೇಗೆ ಬಿಡೋದು ಅಂತ ಹೇಳ್ತೀನಿ ನಾನು. ನಂದಿದು ಸ್ಟೆಪ್ ಕಟ್, ಓಕೆನಾ? ನಂದಿದು ಸ್ಟೆಪ್ ಕಟ್ ಆಗಿದ್ರಿಂದ ನಾನು ಯಾವ ತರ ಬಿಟ್ರು ನನ್ನ ಕೂದಲು ಬೌನ್ಸಿ ಆಗಿ ನಿಲ್ಲುತ್ತೆ ನೋಡಿ. ನಾನು ಹೀಗೆ ಮಾಡಿದ್ರು ನನಗೆ ಬೌನ್ಸಿ ಆಗಿ ನಿಲ್ಲುತ್ತೆ. ನಾನು ಕೆಲವು ಸತಿ ಹೀಗೆ ಬಿಟ್ಬಿಡ್ತೀನಿ, ಓಕೆನಾ? ಈಗ ಇದು ಸ್ಟೆಪ್ ಕಟ್ ಆಗಿರೋದ್ರಿಂದ ಈ ಕಡೆ ನನಗೆ ಫುಲ್ ಬೌನ್ಸ್ ಆಗಿ ಕಾಣಿಸುತ್ತೆ, ಈ ಕಡೆ ಸ್ಟ್ರೈಟ್ ಹೇರ್ ಕಾಣುತ್ತೆ. ಸಮ್ ಅಕೇಶನ್ಸ್ಗೆ ಓಕೆ. ನಿಮ್ಗೆ ಇಲ್ಲ ಅಂದ್ರೆ ನೋಡಿ, ನಿಮ್ ಕೈಯಲ್ಲೇ, ನಿಮ್ ಫಿಂಗರ್ ಅಲ್ಲೇ ಹೀಗೆ ಚಿಕ್ಕದಾಗಿ ಜಿಗ್ಜಾಗ್ ಮಾಡ್ಕೊಳ್ಳಿ. ಹೀಗೆ ಕಾಣಿಸ್ತಿದೆ ಅಲ್ಲ, ಇಷ್ಟು ನೀಟಾಗಿ ನಿಮ್ಗೆ ಫುಲ್ ಅನ್ಸುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಫುಲ್ ಅನ್ಸುತ್ತೆ. ನಾನು ಸ್ವೆಟ್ ಆಗ್ತಾ ಇದ್ದೀನಿ ತುಂಬಾ. ನಾನು ಅಷ್ಟು ಸೆಕೆ ಆಗ್ತಿದೆ. ಪ್ಲಸ್ ಇನ್ನೊಂದು ಯಾಕಷ್ಟು ಸೆಕೆ ಆಗ್ತಿದೆ ಅಂದ್ರೆ, ನಾನು ಸನ್ಸ್ಕ್ರೀನ್ ಲೋಷನ್ ಹಾಕೊಂಡಿದ್ದೀನಿ. ಸ್ನಾನ ಮಾಡ್ಕೊಂಡ್ಬಂದು ನಾನು ಬೇರೆ ಯಾವ ಕ್ರೀಮ್ಸ್ ಯೂಸ್ ಮಾಡಲ್ಲ. ಸನ್ಸ್ಕ್ರೀನ್ ಹಾಕ್ತೀನಿ, ಇಲ್ಲ ಅಂದ್ರೆ ಮಾಯಿಶ್ಚರೈಸರ್ ಹಾಕ್ತೀನಿ ನಾನು. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಜಾಸ್ತಿ ಹಾಕೋದು ಅಲೋವೆರಾ ಜೆಲ್. ಅಪೋಲೋ ತೋರಿಸಿದಿನಲ್ಲ, ಅಲೋವೆರಾ ಜೆಲ್. ನೀವು ನೈಟ್ ಮಲ್ಗೋಷ್ಟೊತ್ತಿಗೆ ಅಲೋವೆರಾ ಜೆಲ್ ನ ಅಪ್ಲೈ ಮಾಡಿಬಿಟ್ಟು ಫೇಸ್ ನ ವಾಶ್ ಮಾಡಿ ಅಪ್ಲೈ ಮಾಡಿಬಿಟ್ಟು ಮಲಗಿ. ಬೆಳಗ್ಗೆ ಫೇಸ್ ವಾಶ್ ಮಾಡಿ. ನೀವು ನೈಟ್ ಇಡೀ ಅಲೋವೆರಾ ಜೆಲ್ ಸ್ಕಿನ್ ಅಲ್ಲಿ ಬಿಡೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ತುಂಬಾ ಕಡಿಮೆ ಆಗುತ್ತೆ. ನೈಟ್ ಅಲ್ಲಿ ಅಲೋವೆರಾ ಜೆಲ್ ನಿಮ್ ಸ್ಕಿನ್ ಗೆ ತುಂಬಾ ವರ್ಕ್ ಮಾಡುತ್ತೆ. ನೀವು ಅಲೋವೆರಾ ಜೆಲ್ ಜೊತೆಗೆ ನೀವು ಕುಕುಂಬರ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಸೌತೆಕಾಯಿ, ಮುಳ್ಳು ಸೌತೆ ಬರುತ್ತೆ ಗೊತ್ತಾ, ನಾವು ತಿಂತೀವಿ ಸ್ಯಾಲಡ್ಸ್ ಅಲ್ಲೆಲ್ಲ, ಅದನ್ನ ತುರಿದ್ಬಿಟ್ಟು ಅದ್ರದ್ದು ಜ್ಯೂಸ್ ತೆಗೆದು ಅಲೋವೆರಾ ಜೆಲ್ ಜೊತೆ ವಿಟಮಿನ್ ಇ ಕ್ಯಾಪ್ಸೂಲ್ 2 ಹಾಕಿ ಮಿಕ್ಸ್ ಮಾಡಿ ನೀವು ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದನ್ನ ನೀವು ಡೈಲಿ ಮಲ್ಗೋಷ್ಟೊತ್ತಿಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಈ ಡಾರ್ಕ್ ಸರ್ಕಲ್ ಪ್ಲಸ್ ನಿಮ್ಗೆ ಪಿಗ್ಮೆಂಟೇಷನ್ ಎಲ್ಲಾ ಕಡಿಮೆ ಆಗುತ್ತೆ. ನೋಡಿ, ಈ ತರ ಹಾಕಿದ್ರೆ ಫುಲ್ ಅನ್ಸುತ್ತಲ್ಲ. ಈ ಬಕ್ತಲೆ ಹಾಕಿದ್ರೆ, ಸೆಂಟರ್ ಬಕ್ತಲೆ ಹಾಕಿದ್ರೆ ಓ ಇದು ತೆಗ್ದಿದ್ದು ಅಂತ ಗೊತ್ತಾಗುತ್ತೆ. ಇದು ನಿಮ್ಗೆ ನೋಡಿ ಎಷ್ಟು ನೀಟ್ ಆಗಿದೆ ಅಲ್ವಾ? ಸೊ ಇದು ಓಕೆ. ನಾನು ತುಂಬಾ ಸುಡಿ ಹಾಕ್ತಾನೆ ಇರ್ತೀನಿ, ಕೂದಲು ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಸಮ್ಮರ್ ಹೇರ್ ಕಟ್ ನಾನು ಎಲ್ಲಾ ಸಮ್ಮರ್ಗು ಮಿಸ್ ಮಾಡೋದಿಲ್ಲ. ಹೇರ್ ಶಾರ್ಟ್ ಮಾಡ್ಕೊಂತೀನಿ ಸಮ್ಮರ್ ಟೈಮ್ ಅಲ್ಲಿ. ಯಾಕಂದ್ರೆ ಪೋನಿ ಹಾಕಿದ್ರೆ ಜಸ್ಟ್ ಹಾಗೆ ನಿಲ್ಲುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಮೀಶೋಲಿ ಒಂದ್ 2-3 ಪ್ರಾಡಕ್ಟ್ಸ್ ತರಿಸಿದೆ, ಅದನ್ನ ತೋರಿಸ್ತೀನಿ ನೋಡಿ. ನನ್ನ ಮಗ ಹೊರಗಡೆ ಟಿವಿ ನೋಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ರೂಮಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಎಕ್ಸಾಮ್ ಪ್ಯಾಡ್, ನನ್ನ ಮಗನ್ಗೆ ಎಕ್ಸಾಮ್ ಮುಗೀತು, ನೋಡಿದ್ರಲ್ಲ, ಎಕ್ಸಾಮ್ ಮುಗೀತು. ನಾನು ಅವನಿಗೆ ಈ ಎಕ್ಸಾಮ್ ಪ್ಯಾಡ್ ತರಿಸಿದ್ದೆ. ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್. ಯಾಕೆ ಅಂದ್ರೆ ಇದು ನೋಡಿ, ನಾವ್ ಎಕ್ಸಾಮ್ ಬರಿಬೇಕಾದ್ರೆ ಎಲ್ಲ ಅದು ಪ್ಲೈವುಡ್ದು ಹಾರ್ಡ್ ಆಗಿ ಬರ್ತಿತ್ತು. ಪ್ಲೈವುಡ್ ಒಂಥರದ್ದು ಚೆನ್ನಾಗಿ ಬರ್ತಿತ್ತು, ಹಾರ್ಡ್ ಆಗಿರ್ತಿತ್ತು. ವೇಸ್ಟ್ ಅಂದ್ರೆ ಹಾಳಾಗ್ತಾನೆ ಇರ್ಲಿಲ್ಲ. ಇದು ನೋಡಿ ಫ್ರೆಂಡ್ಸ್, ನೋಡಿ ನಿಮ್ಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಜಸ್ಟ್ ಪ್ಲೇನ್ ಕಾರ್ಡ್ಬೋರ್ಡ್. ನಮ್ಗೆ ಈ ಕಾರ್ಟೂನ್ ಬಾಕ್ಸ್ ಎಲ್ಲ ಬರುತ್ತಲ್ಲ ನಮ್ಗೆ ಪಾರ್ಸಲ್ಗೆಲ್ಲ, ದೊಡ್ಡ ಬಾಕ್ಸಸ್ ಎಲ್ಲ, ಅದೇ ಬಾಕ್ಸ್ ಸ್ವಲ್ಪ ತೆಳ್ಳಗಿದೆ. ಅದಕ್ಕೇನೆ ಈ ತರ ಒಂದು ಕಾರ್ಟೂನ್ ಅಂಟಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಇದರದ್ದು ಪ್ರೈಸ್ ಹೇಳ್ತೀನಿ. ಹಿಂದ್ಗಡೆ ಒಂದು ವರ್ಕ್ ಏನು ಅಂದ್ರೆ ಸ್ಲೇಟ್ ಕೊಟ್ಟಿದ್ದಾರೆ ಮಕ್ಕಳಿಗೆ, ವರ್ಕ್ ಏರಿಯಾ. ನಿಮ್ಗೆ ಇದಕ್ಕೆ ಸ್ಕೆಚ್ ಪೆನ್ ಸಿಗುತ್ತೆ. ನನ್ಗೆ ಸ್ಕೆಚ್ ಪೆನ್ ಸಿಕ್ಕಿತ್ತು. ಅದು ಒಂದಿನಾನು ಬರ್ಲಿಲ್ಲ. 1 ಸೆಕೆಂಡ್ ಹಿಂಗ್ ಓಪನ್ ಮಾಡ್ದ, ಬರ್ದ, ಆಮೇಲೆ ಹಿಂಗ್ ಖಾಲಿ ಆಯ್ತಮ್ಮ ಅಂದ. ಮತ್ತೆ ಸ್ಕೆಚ್ ಪೆನ್ ನಾವೆಲ್ಲ ಮಾಡ್ತಿದ್ವಿ ಗೊತ್ತಾ ಚಿಕ್ಕ ವಯಸ್ಸಲ್ಲಿ, ತೆಗೆದ್ಬಿಟ್ಟು ಹಿಂದ್ಗಡೆಯಿಂದ ಪುನಃ ಫ್ಲಿಪ್ ಮಾಡಿ ಹಾಕಿದ್ರೆ ಪುನಃ ಇಂಕ್ ಬರುತ್ತೆ ಅಂತ. ಆ ತರ ಮಾಡ್ಬಿಟ್ಟು ಬರ್ದ, ಮುಗ್ದೋಯ್ತು, ಅದ್ರ ಕತೆನೇ ಮುಗ್ದೋಯ್ತು. ಸೊ ಎಕ್ಸಾಮ್ಗೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ನಿಗೆ ಎಕ್ಸಾಮ್ ಬರೆಯೋದಕ್ಕೆ ಒಂದು ಎಕ್ಸಾಮ್ ಪ್ಯಾಡ್ ಓಕೆ ಅನ್ನಿಸ್ತು. ಬಟ್ ಇದು ನಿಮ್ಗೆ ಬಾಳ್ಕೆ ಬರಲ್ಲ. ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್. ಯಾಕಂದ್ರೆ ಇದಕ್ಕೆ ನಾನು 156 ರೂಪೀಸ್ ಕೊಟ್ಟೆ. ಇದು 156ಗೆಲ್ಲ ವರ್ತೆ ಅಲ್ಲ ಫ್ರೆಂಡ್ಸ್. ಮೀಶೋಲಿ ನಂಗೆ ಇಲ್ಲಿ ಇವತ್ತಿನವರೆಗೂ ಯಾವುದೋ ಒಂಥರ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಸಿಗ್ಲಿಲ್ಲ. ಚೆನ್ನಾಗೇ ಇದೆ ನೋಡೋದಕ್ಕೆ, ಬಟ್ ನನಗೆ ಕ್ವಾಲಿಟಿ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಬಾಳಿಕೆ ಬರಲ್ಲ ಇದು, ಅದಕ್ಕೋಸ್ಕರ. ಮತ್ತೆ ಇನ್ನೊಂದು ಈ ಬ್ಯಾಗ್
ಇದಕ್ಕೆ ಚೈನ್ ಸಿಗುತ್ತೆ, ತೋರಿಸ್ತೀನಿ ನೋಡಿ. ಈ ತರ ಚೈನ್ ಸಿಗುತ್ತೆ. ನಾನು ಚೈನ್ ತೆಗೆದಿಟ್ಬಿಟ್ಟಿದ್ದೀನಿ, ನನಗೆ ಚೈನ್ ಎಲ್ಲ ಯೂಸ್ ಆಗಲ್ಲ, ಸೊ ತೆಗೆದಿಟ್ಬಿಟ್ಟೆ. ತುಂಬಾ ಚೆನ್ನಾಗಿದೆ ಇದು. ನೀವು ಇದನ್ನ ಸ್ಲಿಂಗ್ ಆಗಾದ್ರೂ ಯೂಸ್ ಮಾಡ್ಬೋದು, ನೀವು ಈವ್ನಿಂಗ್ ಪಾರ್ಟೀಸ್ಗೆಲ್ಲ ತಗೊಂಡು ಹೋಗ್ಬೋದು. ಚೆನ್ನಾಗಿದೆ ನೋಡಿ, ಈ ತರ ಗ್ಲಾಸಿ, ತುಂಬಾ ಚೆನ್ನಾಗಿದೆ. ಇದೊಂದು ಕಂಪಾರ್ಟ್ಮೆಂಟ್ ಇದೆ, ಸೆಂಟ್ರಲ್ ಒಂದು ಕಂಪಾರ್ಟ್ಮೆಂಟ್ ಇದೆ, ತೋರಿಸ್ತೀನಿ. ಎಲ್ಲ ತುಂಬಿಸಿಟ್ಬಿಟ್ಟಿದ್ದೀನಿ. ನೋಡಿ, ಇದರಲ್ಲಿ ಈ ತರ ಒಂದು ಪೌಚ್ ಕೊಟ್ಟಿದ್ದಾರೆ. ಈ ಪೌಚ್ ಅಲ್ಲಿ ನೀವು ಕೋಮ್ ಇಲ್ಲ ನಿಮ್ಮ ಮೊಬೈಲ್ ಚಾರ್ಜರ್ ಏನ್ ಬೇಕಾದ್ರೂ ಇಟ್ಕೋಬಹುದು. ಸೆಂಟ್ರಲ್ ಇದು ತುಂಬಾ ದೊಡ್ಡದಾಗೆ ಇದೆ, ನಿಮ್ಗೆ ಧಾರಾಳವಾಗಿ ಒಂದು ವಾಟರ್ ಬಾಟ್ಲು, ಒಂದು ಟವಲ್, ಮತ್ತೆ ಅಂದ್ರೆ ಒಂದು ಕರ್ಚೀಫ್ ಈ ತರ, ಮತ್ತೆ ಮಾಸ್ಕ್ ಪ್ಲಸ್ ವ್ಯಾಲೆಟ್ ಮತ್ತೆ ನಿಮ್ದು ಕೀಸ್ ಎಲ್ಲ ಇಟ್ಕೋಬಹುದು. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಮತ್ತೆ ಒಳಗಡೆ ಒಂದು ಸೀಕ್ರೆಟ್ ಪೌಚ್ ಹಿಂಗೆ ಜಿಪ್ ಕೊಟ್ಟಿದ್ದಾರೆ. ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ನಿಮ್ಗೆ ಕ್ಯಾಶ್ ಇಲ್ಲ ಕಾರ್ಡ್ಸ್ ಎಲ್ಲ ಇಟ್ಕೋಬಹುದು. ಮತ್ತೆ ಇನ್ನೊಂದು ಪ್ರಾಡಕ್ಟ್ ಏನು ಅಂದ್ರೆ ವ್ಯಾಲೆಟ್. ಕ್ಯೂಟ್ ಆಗಿದೆ ಅಲ್ಲ? ನನಗೆ ಈ ತರ ಒಂಥರ ವುಡ್ ಕಲರ್, ಬ್ರೌನ್ ಕಲರ್, ಬ್ಲ್ಯಾಕ್ ಕಲರ್ ಇದೆಲ್ಲ ಇಷ್ಟ ಆಗುತ್ತೆ. ಕಲರ್ಸ್ ಇಷ್ಟನೇ, ಓಕೆ, ನಮ್ಗೆಲ್ಲ ಕಲರ್ಸ್ ಇಷ್ಟ ಆಗುತ್ತೆ, ಬಟ್ ನಂಗೆ ಇದು ಇಷ್ಟ ಆಯ್ತು. ಯಾಕೆಂದ್ರೆ ನನಗೆ ಈಗ ಜನರಲ್ ಆಗಿ ಯಾವ ತರ ವ್ಯಾಲೆಟ್ಸ್ ನ ಇಷ್ಟ ಪಡ್ತಾರೆ ಹೇಳಿ? ಒಂದು ಮೇಲ್ಗಡೆ ಚೆನ್ನಾಗಿರ್ಬೇಕು, ಒಳಗಡೆ ಒಂದ್ ಜಿಪ್ ಇದ್ರೆ ಓಕೆ, ಆ ತರ ಅಲ್ವಾ? ಬಟ್ ನನಗೆ ಈ ತರ ಇರ್ಬೇಕು ನೋಡಿ. ಇದು ನಮ್ಗೆ ಕಾಯಿನ್ಸ್ ಹಾಕೋದು, ಮತ್ತೆ ಈ ತರ ನಂಗೆ ಕಾರ್ಡ್ ಸ್ಲಾಟ್ಸ್ ಎಲ್ಲ ಇರಬೇಕು. ಚೆನ್ನಾಗಿದೆ ಅಲ್ಲ? ಈ ತರ ನೋಡಿ, ಈ ತರ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಓಪನ್ ಇದೆ, ಇಲ್ಲಿ ನಿಮ್ಗೆ ನೋಟ್ ಇಲ್ಲ ಯಾವ್ದಾದ್ರು ಪೇಪರ್, ನಿಮ್ಗೆ ರೆಸಿಪ್ಟ್ಸ್ ಎಲ್ಲ ಇದ್ರೆ ಇಲ್ಲಿ ಇಟ್ಕೋಬಹುದು. ಪ್ಲಸ್ ಇಲ್ಲೊಂದು ಕೊಟ್ಟಿದ್ದಾರೆ, ಮತ್ತೆ ಈ ಕಡೆ ಫ್ಲಿಪ್ ಮಾಡಿದಾಗ ಇಲ್ಲೂ ಒಂದು ಕೊಟ್ಟಿದ್ದಾರೆ. ಓಕೆನಾ? ಮತ್ತೆ ಈ ಕಡೆನೂ ಕಾರ್ಡ್ ಸ್ಲಾಟ್ ಇದೆ, ಈ ಕಡೆನೂ ಇದೆ, ಇಲ್ಲೂ ಇದೆ. ವರ್ತ್ ಅಲ್ವಾ? ನಿಜವಾಗ್ಲು ನಾನು ಇದಕ್ಕೆ ಪ್ರೈಸ್ ಹೇಳಿಲ್ಲ, ಹೇಳ್ತೀನಿ ನಾನು ನಿಮ್ಗೆ. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ವೆಲ್ವೆಟ್ ಫೀಲ್ ಇದೆ, ಮುಟ್ಟೋದಕ್ಕೆ ತುಂಬಾ ಚೆನ್ನಾಗಿದೆ. ಇದಕ್ಕೆ 379 ಮೀಶೋ ಅಲ್ಲಿ 379. ನಿಮ್ಗೆ ಇದು ಅಮೆಝಾನ್ ಅಲ್ಲೂ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ, ಬಟ್ 700 699 ಈಗೆಲ್ಲ ಇದೆ. 1 to ಡಬಲ್ ರೇಟ್ ಇದೆ. ಮತ್ತೆ ಇದಕ್ಕೆ ಇದೂ ಅಷ್ಟೇ, ಅಮೆಝಾನ್ ಅಲ್ಲೂ ಇದೆ ಪ್ಲಸ್ ಫ್ಲಿಪ್ಕಾರ್ಟ್ ಅಲ್ಲೂ ಇದೆ. 699 499 599 ಎಲ್ಲ ಇದೆ. ಬಟ್ ನಾನು ಇದಕ್ಕೆ 370 ಕೊಟ್ಟೆ. 371 ಇದು 379. ನನಗೆ ತುಂಬಾ ಇಷ್ಟ ಆಯ್ತು ಕ್ಲಚ್. ಓಕೆ, ಮತ್ತೆ ನನ್ನ ಮಗನ್ ಕಾರ್ಡ್ ಬೋರ್ಡ್ ಐ ಆಮ್ ವೆರಿ ಡಿಸಪಾಯಿಂಟಿಂಗ್. ಸೊ ಇದು 3 ಪ್ರಾಡಕ್ಟ್ಸ್ ತರಿಸ್ಕೊಂಡ್ರೆ ರೀಸೆಂಟ್ ಆಗಿ ಅಂದ್ರೆ ಆಯ್ತು, ಸ್ವಲ್ಪ ಟೈಮ್ ಆಯ್ತು. ನಾನು ಯಾವುದೇ ಪ್ರಾಡಕ್ಟ್ಸ್ ತರಿಸಿದ್ರೆ ಅದು ಯೂಸ್ ಮಾಡೋದು ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ? ತರಿಸಿದ ತಕ್ಷಣ ಅನ್ಬಾಕ್ಸ್ ಮಾಡೋದು, ಅನ್ಪ್ಯಾಕಿಂಗ್ ಮಾಡಿ ನಿಮ್ಗೆ ತೋರ್ಸೋದಕ್ಕಿಂತ ಬಂದು ಅದು ಯೂಸ್ ಮಾಡ್ಕೊಂಡು ಹೇಗಿದೆ ಅಂತ ತೋರಿಸಿದ್ರೆ ನಿಮ್ಗೂ ಇಂಟ್ರೆಸ್ಟ್ ಬರುತ್ತೆ ತಗೊಳ್ಳೋದಕ್ಕೆ. ಇವಾಗ ನಾನು ಇದಕ್ಕೆ 100 out of 100 ಕೊಡ್ತೀನಿ ಈ ಬ್ಯಾಗ್ಗೆ, ಪ್ಲಸ್ ಪರ್ಸ್ಗೂ 100 out of 100 ಕೊಡ್ತೀನಿ. ನನಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸರಿ ಫ್ರೆಂಡ್ಸ್, ಇವಾಗ ಹೋಗಿ ಅಡುಗೆ ಮಾಡೋಣ. ಹಸ್ಬೆಂಡ್ ಇನ್ನೂ ಬರಲಿಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಎಗ್ ಕರಿ ಮಾಡ್ತೀನಿ ಅಂತ ಹೇಳಿದೆ. ಸಾರು, ಮೊಟ್ಟೆ ಸಾರು, ಎಗ್ ಕರಿ ಅಂತ ಎಷ್ಟೇ ನಾವು ಇಂಗ್ಲಿಷಲ್ಲಿ ಹೇಳಿದ್ರು ನಮ್ಮ ಭಾಷೆಯಲ್ಲಿ ಮೊಟ್ಟೆ ಸಾರು ಹಂಗಂದ್ರೇನೆ ಚೆನ್ನಾಗಿರುತ್ತಲ್ವಾ? ಸರಿ ಬನ್ನಿ, ಅದು ಹೇಗೆ ಮಾಡೋದು ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಅನ್ನದ ಜೊತೆ ಅದೊಂದು ಇದ್ಬಿಟ್ರೆ ಏನು ಬೇಡ, ಚೆನ್ನಾಗಿರುತ್ತೆ. ಮತ್ತೆ ಅದು ಉಳಿದ್ ಬಿಟ್ರೆ ಸಾರು, ಬೆಳಗ್ಗೆಗೆ ದೋಸೆ, ಇಡ್ಲಿಗಿಂತ ದೋಸೆ, ಪೂರಿ, ಚಪಾತಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಯಿಲ್ ರೇಟ್ ಹೀಗಿರೋದ್ರಿಂದ ಪೂರಿ ಗಿರಿ ಮಾಡೋ ಚಾನ್ಸೇ ಇಲ್ಲ. ಮತ್ತೆ ಇನ್ನೊಂದೇನು, ನಿಮ್ಮ ಹತ್ರ ತುಂಬಾ ದಿನ ಆಯ್ತು ಮಾತಾಡಿ. ಒಂದು ಟಿಪ್ಸ್ ಕೊಡ್ತೀನಿ ಕೇಳಿ. ಹೇರ್ದು ನಾನು ಟಿಪ್ ಹೇಳ್ದೆ ನಿಮ್ಗೆ, ಅದೇನು ಟಿಪ್ಸ್ ತರ ಅಲ್ಲ, ಓಕೆ, ಒಂದು ಜನರಲ್ ಆಗಿ ನನ್ಗೆ ವರ್ಕ್ ನೋಡಿ. ಆಲ್ರೆಡಿ ಎಷ್ಟು ಸ್ವೆಟ್ಟಿಂಗ್ ಅಲ್ವಾ? ಓಕೆ, ನಿಮ್ಗೆ ಟಿಪ್ಸ್ ಕೊಡೋಣ ಅಂತ. ತುಂಬಾ ಜನಕ್ಕೆ ಮಲ್ಗೋದ್ರ ಬಗ್ಗೆ ಸಮಸ್ಯೆ ಇರುತ್ತೆ. ಅಂದ್ರೆ ನಿದ್ರೆ ಬರಲ್ಲ, ನೈಟ್ ಬೇಗ ಮಲ್ಕೊಂಡಾಗ ಏನ್ ಪ್ರಯತ್ನ ಪಟ್ರು ನಿದ್ರೆ ಬರಲ್ಲ. ಆ ಕಡೆ ಹೊಳ್ಳಾಡಿ ಈ ಕಡೆ ಹೊಳ್ಳಾಡಿ ಏನ್ ಮಾಡಿದ್ರು ನಿದ್ರೆ ಬರಲ್ಲ. ಇದಕ್ಕೆ ನಿಮ್ಗೆ ಪುನರ್ಪುಳಿ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ದಕ್ಷಿಣ ಕನ್ನಡದಲ್ಲೆಲ್ಲ ಪುನರ್ಪುಳಿ ಅಂತಾರೆ. ಕೋಕಮ್, ರೆಡ್ ಕಲರ್ ಜ್ಯೂಸ್ ಬರುತ್ತೆ, ಕೋಕಮ್ ಅಂತಾರೆ. ಅದು ನಿಮ್ಗೆ ಶಾಪ್ ಅಲ್ಲಿ ಅದ್ರದ್ದು ಎಕ್ಸ್ಟ್ರಾಕ್ಟ್ ಸಿಗುತ್ತೆ, ಜ್ಯೂಸ್ ಅದ್ರದ್ದು ಪಲ್ಪ್ ತೆಗೆದ್ಬಿಟ್ಟು ಜ್ಯೂಸ್ ಮಾಡಿರ್ತಾರೆ. ಅಂದ್ರೆ ತೆಕ್ಕಾಗಿರುತ್ತೆ, ಸಿರಪ್. ಓಕೆ, ಸಿರಪ್ ಅಂತೀನಿ, ಕೋಕಮ್ ಸಿರಪ್. ನೀವು ಎಲ್ಲಿ ಬೇಕಾದ್ರೂ ಈ ಮಾಲ್ಸ್ ಅಲ್ಲಿ, ಈ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ತಗೊಂಡ್ ಬಂದ್ಬಿಟ್ಟು ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಸಾಲ್ಟ್ ಹಾಕ್ಬಿಟ್ಟು. ಹೇಗೆ ಅಂದ್ರೆ ನೈಟ್ ಮಲ್ಗೋಷ್ಟೊತ್ತಿಗೆ ಕುಡೀರಿ.
ಫುಲ್ ಗಟ್ಟಿ ನಿದ್ರೆ ಬರುತ್ತೆ, ಒಳ್ಳೆ ನಿದ್ರೆ ಬರುತ್ತೆ, ನಿಮ್ಗೆ ಒಂಥರ ಬಾಡಿ ಎಲ್ಲ ಫ್ರೀ ಅನ್ಸುತ್ತೆ. ಓಕೆನಾ. ಇನ್ನೊಂದು, ನಿಮ್ಗೆ ನ್ಯಾಚುರಲ್ ಆಗಿ ನಿಮ್ ಮನೆ ಹತ್ರನೇ ಕೋಕಮ್ ಸಿಗುತ್ತೆ, ಮರ ಇದೆ, ಹಾಗೆ ಹೀಗೆ ನಿಮ್ ಊರಲ್ಲೇ ಇದೆ ಅನ್ನೋದಾದ್ರೆ ದಯವಿಟ್ಟು ಇದನ್ನು ತಗೊಂಡ್ಬಂದ್ಬಿಟ್ಟು ಅದ್ರದ್ದು ಪಲ್ಪ್ ಎಲ್ಲ ತೆಗೆದ್ಬಿಟ್ಟು ಅದನ್ನ ನಾವೇ ಮನೆಯಲ್ಲಿ ಜ್ಯೂಸ್ ಮಾಡ್ಬೋದು. ಹೇಗೆ ಅಂದ್ರೆ ಆ ಹಣ್ಣು ಇರುತ್ತಲ್ವಾ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಶುಗರ್ ಅಲ್ಲಿ ನೆನೆಸ್ಬೇಕು. ಆ ಶುಗರ್ ಹೇಗೆ ಮೆಲ್ಟ್ ಆಗುತ್ತೆ ಹಾಗೆ ಈ ಕೋಕಮ್ದು ಜ್ಯೂಸ್ ಬಿಡುತ್ತೆ, ಕಲರ್ ಬಿಡುತ್ತೆ, ಜ್ಯೂಸ್ ಬಿಡುತ್ತೆ, ಫುಲ್ ಅದ್ರದ್ದು ಫ್ಲೇವರ್ ಏನಿದೆ ಎಲ್ಲ ಎಕ್ಸ್ಟ್ರಾಕ್ಟ್ ಬಿಡುತ್ತೆ. ಆಮೇಲೆ ಅದನ್ನ ನೀವು ಸ್ಟೋರ್ ಮಾಡಿಟ್ಕೋಬಹುದು. ಮತ್ತೆ ಈ ಸ್ಟೋರ್ ಮಾಡಿಟ್ಕೊಂಡಾದ್ಮೇಲೆ ಜ್ಯೂಸ್ನ ಈ ಹಣ್ಣು ಏನಿರುತ್ತೆ, ಸಿಪ್ಪೆ ಏನಿರುತ್ತೆ ಅದನ್ನ ಬಿಸಾಕ್ಬಾರ್ದು. ಅದನ್ನ ಬಿಸಿಲಲ್ಲಿ ಹಾಕಿ ಒಣಗಿಸಿ ತೆಗೆದಿಟ್ಕೋಬೇಕು. ಚೆನ್ನಾಗಿ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸ್ಬೇಕು. ಎಷ್ಟು ಒಣಗಿಸ್ಬೇಕು ಅಂದ್ರೆ ಅದರಲ್ಲಿ ಒಂದ್ ಸ್ವಲ್ಪನೂ ತೇವಾಂಶ ಇರಬಾರ್ದು, ಅಷ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಅದನ್ನ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಅದೇನ್ ಹಾಳಾಗಲ್ಲ, ಬೂಸ್ಟ್ ಬರಲ್ಲ, ಏನೂ ಆಗಲ್ಲ, ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಬಹುದು. ಅದನ್ನ ನೀವು ನೈಟ್ ಮಲಗೋಷ್ಟೊತ್ತಿಗೆ ಒಣಗಿಸಿರ್ತೀರಲ್ವಾ, ಅದನ್ನ 1 ಅಥವಾ 2 ಹಣ್ಣದ ಸಿಪ್ಪೆನ ನೀವು ಒಂದು ಗ್ಲಾಸ್ ಅಲ್ಲಿ 1/4 ಗ್ಲಾಸ್ ನೀರ್ ಹಾಕ್ಬಿಟ್ಟು ಅದನ್ನ ನೆನ್ಸಿಡಿ, ಇಲ್ಲ ಅದ್ ಮುಳುಗೋಷ್ಟು ನೀರ್ ಹಾಕಿ ನೆನ್ಸಿಡಿ. ಅರ್ಲಿ ಮಾರ್ನಿಂಗ್ ನಿಮ್ಗೆ ಇವಾಗ ನೋಡಿ, ನೀವು 6 o'clock ಎದ್ದೇಳ್ತೀರಾ ಅಂದ್ರೆ ಇನ್ ಬಿಟ್ವೀನ್ ನೀವು ಟಾಯ್ಲೆಟ್ಗೆ ಎದ್ದೇ ಹೇಳ್ತೀರಾ. ಇದು ನಾನು ಕಾಮನ್ ಆಗಿ ಮಾತಾಡ್ತಾ ಇರೋದು. ಎಂತವ್ರೆ ಆದ್ರೂ ಮನುಷ್ಯರು ಅಂದ್ಮೇಲೆ ನೇಚರ್ಸ್ ಕಾಲ್ಗೆ ಎದ್ದೇ ಹೇಳ್ತಾರೆ ಅಲ್ವಾ. ಆಗ ಒಂದು ನೀವೇನಾದ್ರೂ 3:30, 4 o'clock ಆ ಟೈಮ್ಗೆ ಎದ್ರಿ ಅಂದ್ರೆ ಅವಾಗ ಅದನ್ನ ಕುಡೀರಿ. ನಿಮ್ಗೆ ಪಿತ್ತನೂ ಕಡಿಮೆ ಆಗುತ್ತೆ ಬಾಡಿಯಲ್ಲಿ, ಪ್ಲಸ್ ನಿದ್ರೆನೂ ಬರುತ್ತೆ. ನೈಟ್ ಅಷ್ಟೊತ್ತಿಗೆಲ್ಲ ನಿಮ್ಗೆ ಚೆನ್ನಾಗಿ ನಿದ್ರೆ ಬರುತ್ತೆ, ಬಾಡಿಗೆ ಒಳ್ಳೆ ರೆಸ್ಟ್ ಸಿಗುತ್ತೆ. ಇದ್ರಲ್ಲೆಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಗೆ ಆ ಕೋಕಮ್ನ ನೀವು ಹುಳಿಯಾಗಿ, ನಾವ್ ಇವಾಗ ಹುಣಸೆಹಣ್ಣು ಯೂಸ್ ಮಾಡ್ತೀವಲ್ವಾ ಅಡಿಗೆಗೆ, ಅದೇ ತರ ಅದನ್ನ ಇದಕ್ಕೆ ಫಿಶ್ ಕರಿಗೆಲ್ಲಾನು ಯೂಸ್ ಮಾಡ್ತಾರೆ. ಮತ್ತೆ ಅದ್ರದ್ದು ಎಲೆ, ಆ ಮರದ್ದು ಎಲೆ ಇದೆಯಲ್ಲ ಅದ್ರಲ್ಲೂ ಸಾರು ಮಾಡ್ತಾರೆ. ನೋಡಿ, ನಾನು ಸಿಕ್ಕಿದ್ರೆ ನಾನು ಖಂಡಿತ ತೋರಿಸ್ಕೊಡ್ತೀನಿ. ನಂಗೆ ಎಲ್ಲೆಲ್ಲೂ ಸಿಗ್ಲಿಲ್ಲ, ಸಿಕ್ಕಿದ್ರೆ ತೋರಿಸ್ಕೊಡ್ತೀನಿ ಅಷ್ಟೇ. ಇವಾಗ ಬನ್ನಿ ಹೋಗಿ ರೆಸಿಪಿ ಮಾಡೋಣ. ನಾನು ಇವತ್ತು ಮಾತಾಡ್ಬಿಟ್ಟಿದ್ದೀನಿ, ಇಷ್ಟೊಂದು ಮಾತಾಡಿ ಅದು ಇದು ಅಂತೆಲ್ಲ ತೋರಿಸ್ಕೊಂಡೆ, ಇಷ್ಟೊಂದು ಟೈಮ್ ಆಗೋಯ್ತು. ಸರಿ, ಬೇಗ ಬೇಗ ಹೋಗೋಣ, ಇವಾಗ ಅಡಿಗೆ ಮಾಡೋಣ. ತುಂಬಾ ನಂಗೂ ನಿದ್ರೆ ಬರ್ತಾ ಇದೆ. ಹಸ್ಬೆಂಡ್ಗೆ ವೇಟಿಂಗ್. ಈಗ ಅಡಿಗೆ ಮಾಡಿ ಹಸ್ಬೆಂಡ್ ಬಂದ್ಮೇಲೆ ಊಟ ಮಾಡಿ ಚಾಚಿ ಮಾಡೋದು. ಸರಿ, ಬನ್ನಿ ಹೋಗೋಣ. ನೋಡಿ, ಇವಾಗ ಸಾರು ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ತೆಂಗಿನಕಾಯಿ ಬ್ಲೆಂಡರ್ಗೆ ಹಾಕೊಂತ ಇದ್ದೀನಿ. ಫಸ್ಟ್ ಮಸಾಲ ಕಡ್ದು ಬಿಡೋಣ ನಾವು, ಅವಾಗ ನಮಗೆ ಈಸಿ ಆಗುತ್ತೆ ಮಾಡೋದಕ್ಕೆ. ಮತ್ತೆ 1-2 ಸ್ಪೂನ್ ಅಷ್ಟು ಈರುಳ್ಳಿ, ಮತ್ತೆ ಮೀಡಿಯಂ ಸೈಜ್ ಇಲ್ಲ ಚಿಕ್ಕದು 2 ಟೊಮೆಟೊ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೀವು ಇಲ್ಲಾಂದ್ರೆ ಹಸಿ ಬೆಳ್ಳುಳ್ಳಿ, ಹಸಿ ಶುಂಠಿನ ಹಾಕೋಬಹುದು ನೀವು. ಇದನ್ನ ಹಾಕೊಂಡು ಫಸ್ಟ್ ಇದನ್ನ ನಾವು ಪ್ಯೂರೆ ಮಾಡ್ಕೋಬೇಕು. ಸಂಜೆ ಆಗಿತ್ತು, ಹಸ್ಬೆಂಡ್ ಬೇರೆ ಬಂದಿದ್ರು, ಸೊ ಟೀ ಮಾಡಿಕೊಟ್ಟು ನಾನು ಟೀ ಕುಡ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನ ನೈಸಾಗಿ ಗ್ರೈಂಡ್ ಮಾಡೋಣ. ಇದನ್ನ ಗ್ರೈಂಡ್ ಮಾಡಾದ್ಮೇಲೆ ಪುಡಿಗಳು ನಾವೇನೇನು ಸಾರಿಗೆ ಹಾಕಬೇಕು ಅದನ್ನ ಹಾಕೊಳ್ಳೋಣ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನಾನು ಸಪ್ರೇಟ್ ರೆಸಿಪಿ ಹಾಕಿದ್ರೆ ನೀವು ಯಾರು ಒಳ್ಳೆ ವ್ಯೂಸ್ ಕೊಡ್ತಾ ಇಲ್ಲ, ಅದಕ್ಕೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, 1 ಚಿಟಿಕೆ ಅರಿಶಿನ, ಮತ್ತು ಇದಕ್ಕೆ ಧನಿಯಾ ಪೌಡರ್ 1-1.5 ಸ್ಪೂನ್ ಹಾಕ್ತೀನಿ ನಾನು. ಆಮೇಲೆ ನೋಡಿ ಹಾಕಿದೆ. ಇವಾಗ ಚಿಲ್ಲಿ ಪೌಡರು ಮತ್ತು ಚಿಕನ್ ಮಸಾಲ ಪುಡಿಗಳಿದಿಷ್ಟನ್ನೇ ಹಾಕೋದು ನಾನು, ಬೇರೆ ಏನು ಹಾಕಲ್ಲ. ನೀವು ಇದಿಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಚಿಲ್ಲಿ ಪೌಡರು ನಾನು ಸೀರಿಯಲ್ ನೋಡ್ತಾ ಇದ್ದೆ, ಇನ್ ಬಿಟ್ವೀನ್ ಬಂದು ಹಾಕೋದು ಹೋಗೋದು ನೋಡೋದು, ಹಂಗೆ ಮಾಡ್ತಾ ಇದ್ದೆ ನಾನು. ನೋಡಿ, ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಈಗ ಇದಕ್ಕೆ ಚಿಕನ್ ಮಸಾಲ ಸ್ವಲ್ಪ ಹಾಕೋಣ. ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿ ಆಗಿಬಿಟ್ರೆ ಆಗೋಯ್ತು. ನೀವು ಇದನ್ನು ಮಾಡ್ಕೊಳ್ಲೇಬೇಕು, ನಾನು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಿಮಗೆ ಇದೆಲ್ಲ ಇಷ್ಟ ಆಗುತ್ತೆ ರೆಸಿಪಿ. ಮತ್ತು ಸಪ್ರೇಟಾಗಿ ನಾನು ಯಾವತ್ತು ವ್ಲಾಗ್ ಹಾಕದೆ ಬರೀ ರೆಸಿಪಿ ಹಾಕಿರ್ತೀನಿ. ಆ ದಿನ ದಯವಿಟ್ಟು ಆ ರೆಸಿಪಿನ ನೋಡಿ, ಯಾಕಂದರೆ ನಾನು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ಮಾತ್ರ ಸಪ್ರೇಟಾಗಿ ಹಾಕಿರ್ತೀನಿ, ತುಂಬ ಚೆನ್ನಾಗಿದೆ ಅನ್ನೋದನ್ನು. ನಿಮ್ಗೆ ಇಷ್ಟ ಆಗುತ್ತೆ. ನೀವು ನೋಡ್ದೇನೆ ಇದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತಲ್ವಾ. ಆ ಈರುಳ್ಳಿ ಚಟ್ನಿ ಅದೆಲ್ಲ ನೀವು ಮಾಡ್ಕೊಂಡಿದ್ರೆ ಓಕೆ, ಇಲ್ಲಾಂದರೆ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ತೋರಿಸ್ತೀನಿ, ಸಪ್ರೇಟ್ ನೋಡ್ಕೊಳ್ಳಿ. ಇವಾಗ ಅದು ಮಸಾಲ ಗ್ರೈಂಡ್ ಮಾಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ನೋಡಿ ಈಗ ಬಿಸಿ ಆಯಿತು. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಟೊಮೆಟೊ, ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ನೋಡಿ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಳ್ಳಿ, ಯಾಕಂದರೆ ಮೊಟ್ಟೆ ಆಯಿಲ್ನ ತುಂಬ ಅಬ್ಸರ್ವ್ ಮಾಡುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಯಾವಾಗಲೂ ನೀವು ಆಯಿಲ್ ಹಾಕಲ್ಲ ಅಲ್ವಾ ಎಲ್ಲದಕ್ಕೂ, ಯಾವುದೋ ಒಂದೊಂದು ಡಿಶ್ಗಲ್ವಾ, ಸೊ ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡ್ರೆ ಏನು ಅನ್ಸಲ್ಲ. ನೋಡಿ ಇವಾಗ ಟೊಮೆಟೊನೂ ಹಾಕಿದ್ದೀನಿ ನಾನು. ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲ ಹಾಕಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು, ಈರುಳ್ಳಿ ಟೊಮೆಟೊ ಬೇಯಬೇಕಲ್ವಾ ಅದಕ್ಕೆ. ಇದಾದ್ಮೇಲೆ ಮಸಾಲ ಹಾಕೋಣ. ಮಸಾಲ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಳಿ ನೀವು ಈ ಮಸಾಲಾನ. ಯಾಕೆ ಅಂದರೆ ತುಂಬ ದಪ್ಪ ಆದರೆ ಮೊಟ್ಟೆ ಹಾಕಿದಾಗ ಪುನಃ ಸಾರು ದಪ್ಪ ಆಗಿಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪ ತೆಳ್ಳಗೆ ಇಟ್ಕೊಂಡ್ರಿ ಅಂದರೆ ಮೊಟ್ಟೆ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ನೋಡಿ ಇವಾಗ ಇದಕ್ಕೆ ಮಸಾಲೆ ಹಾಕಬೇಕು. ನಾನು ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಎಲ್ಲ ತೋರಿಸ್ತೀನಲ್ವಾ, ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದಿದ್ರೆ ಟ್ರೈ ಮಾಡಿ. ಯಾಕಂದರೆ ನಾನು ಎಲ್ಲೂ ಅಂದರೆ ರಿಪೀಟೆಡ್ ರೆಸಿಪೀಸ್ ತೋರಿಸ್ತಾ ಇಲ್ಲ. ರಿಪೀಟೆಡ್ ಇದ್ದಾಗ ನಾನು ಹೇಳ್ತೀನಿ ಇದನ್ನು ಮಾಡಿದ್ದೀನಿ ನೋಡಿ ಅಂತ. ಈ ರೆಸಿಪಿನ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಿಮ್ಗಳಿಗೋಸ್ಕರ. ನಾನು ಆಲ್ರೆಡಿ ಮಾಡಿದ್ದೀನಿ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ನೋಡಿ ನೀರು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕಿದು ಈ ಮಸಾಲ. ಇವಾಗ ಉಪ್ಪು ಖಾರ ಏನೇನು ಬೇಕು ಅದನ್ನೆಲ್ಲ ನೋಡಿ ಚೆನ್ನಾಗಿ ಕುದಿಸ್ಬೇಕು. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು, ನಂಗೆ ನೀರು ಹಾಕ್ತೀನಿ. ಚೆನ್ನಾಗಿ ಕುದಿಬೇಕಿದು. ಯಾಕೆ ಅಂದರೆ ನಾವು ಮೊಟ್ಟೆ ಹಾಕಿದ್ಮೇಲೆ ಓವರ್ ಆಗಿ ಕುದಿಸೋಕ್ಕಾಗಲ್ಲ, ಅಂದರೆ ಸಿಮ್ಮಲ್ಲಿ ಇಡಬೇಕಾಗತ್ತೆ. ಅದಕ್ಕೆ ಮಸಾಲನೂ ಚೆನ್ನಾಗಿ ಕುದ್ದಿದ್ರೆ ಮೊಟ್ಟೆ ಹಾಕಿದಾಗ ಬೇಗ ಬೇಯುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು, ತುಂಬ ದಪ್ಪ ಆಗಿದೆ, ಹಾಕಿದೆ. ಈಗ ಉಪ್ಪು ಖಾರ ಹುಳಿ ಎಲ್ಲ ಈ ಟೈಮಲ್ಲೇ ನೋಡ್ಕೋಬೇಕು. ಮತ್ತೆ ಇದಕ್ಕೆ ಒಂದೊಂದಾಗಿ ಮೊಟ್ಟೆನ ಒಡೆದು ಹಾಕಬೇಕು ಫ್ರೆಂಡ್ಸ್. ನೋಡಿ ಸಾಲ್ಟ್ ಹಾಕಿದೆ ನಾನು. ನಿಜವಾಗ್ಲೂ ಇದು ಕುದ್ದಾದ್ಮೇಲೆ ಎಣ್ಣೆ ನಾವೆಷ್ಟು ಎಣ್ಣೆ ಹಾಕಿದ್ವಿ ಅದೆಲ್ಲ ಮೇಲ್ಗಡೆ ತೇಲಿ ನಿಲ್ಲುತ್ತೆ. ಅಂದರೆ ಓವರಾಗಿ ಹಾಕಲ್ಲ, ಹಾಕಿರ್ತೀವಿ 1-2 ಸ್ಪೂನ್ ಜಾಸ್ತಿ ಹಾಕಿದ್ರು ಮೇಲ್ಗಡೆ ಬಂದು ನಿಂತಿರುತ್ತೆ. ಎಷ್ಟು ಚೆನ್ನಾಗಿ ಆ ಕಲರು ಬಂದಿರುತ್ತೆ ಒಳ್ಳೆ. ಆ ಮೊಟ್ಟೆ ಹಾಕಿದ್ಮೇಲೆ ಆ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ತುಂಬ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ. ನೋಡಿ ಮೊಟ್ಟೆ ಒಡೆದು ಹಾಕಿದ್ದೀನಿ ನಾನು. ಒಂದೊಂದೇ ಮೊಟ್ಟೆನ ಒಡೆದು ನಾನು ಆ್ಯಕ್ಚುಲಿ ಪಾಸ್ ಮಾಡಿಬಿಟ್ಟು ಹಾಕಿದ್ದು. ನನಗೆ ಗೊತ್ತಾಗಲಿಲ್ಲ, ನಾನು ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ, ಅದು ಪಾಸ್ ಆಗೋಗಿತ್ತು. ಆಮೇಲೆ ಗೊತ್ತಾಯ್ತು ನನಗೆ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಮತ್ತೆ ಮೊಟ್ಟೆ ಹಾಕಿ 1-2 ನಿಮಿಷ ಕಲಿಸ್ಬಾರ್ದು, ಒಡೆದೋಗುತ್ತೆ. ನೀವು 2 ನಿಮಿಷ ಬಿಟ್ಟ ಮೇಲೆ ಜಸ್ಟ್ ಹಿಂಗೆ ಕೈ ಆಡಿಸ್ಬೇಕು ಅಷ್ಟೇ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪುನಃ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.